ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಿಣಿಯರೇ, ಈ ಅದ್ಭುತ ಟಿಪ್ಸ್ ನಿಮಗಾಗಿ. ಬೇಳೆಯನ್ನು ಬೇಗ ಬೇಯಿಸಲು ಮತ್ತು ರುಚಿಕರವಾಗಿರಿಸಲು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೂ 1 ಸ್ಪೂನ್ ಅಡುಗೆ ಎಣ್ಣೆಯನ್ನು ಸೇರಿಸಿ. ತರಕಾರಿಯನ್ನು ಬೇಯಿಸಿದ ನಂತರವೇ ತರಕಾರಿಗೆ ಹುಣಸೆ ಹುಳಿ ಮಿಶ್ರಣ ಮಾಡಿ. ಅನ್ನವನ್ನು ಮಾಡುವಾಗ ಅದಕ್ಕೆ 1 ಚಿಕ್ಕ ಚಮಚ ನಿಂಬೆ ರಸ ಮತ್ತು ಎಣ್ಣೆಯನ್ನು ಹಾಕಿ. ಇದರಿಂದ ಅನ್ನ ಉದುರಾಗಿ ತಯಾರಾಗುತ್ತದೆ. ನೀವು ಯಾವುದೇ ಹಲ್ವಾ ಮಾಡುವಾಗ ಅದಕ್ಕೆ ಸಕ್ಕರೆಯನ್ನು ಸೇರಿಸುವ ಬದಲು ಸಕ್ಕರೆ ಪಾಕವನ್ನು ಮಾಡಿ ಸೇರಿಸಿ. ಅದರ ರುಚಿ ಬೇರೆಯೇ ಆಗಿರುತ್ತದೆ. ಕಡಲೆ ಹಿಟ್ಟಿಗೆ ಸ್ವಲ್ಪ ಉದ್ದಿನ ಬೇಳೆ ಹಿಟ್ಟು ಸೇರಿಸುವುದರಿಂದ ಕೋಡಾದ ರುಚಿ ಹೆಚ್ಚಾಗುತ್ತದೆ. ನೀವು ಬೆಣ್ಣೆ ತೆಗೆಯುವಾಗ ಹಾಲಿನ ಕೆನೆಗೆ 1 ಟೀ ಚಮಚ ಸಕ್ಕರೆ ಸೇರಿಸಿ. ಇದರಿಂದ ಬೆಣ್ಣೆ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತದೆ. ಮಳೆಗಾಲದಲ್ಲಿ ಮಸಾಲೆಗಳು ಹಾಳಾಗುವುದನ್ನು ತಪ್ಪಿಸಲು ಗಾಜಿನ ಜಾರ್ನಲ್ಲಿಡಿ. ಮಳೆಗಾಲದಲ್ಲಿ ಉಪ್ಪಿಗೆ ನೀರು ಬರದಂತೆ ತಡೆಯುವುದಕ್ಕಾಗಿ ಉಪ್ಪಿನಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ. ಟೊಮೆಟೊ ಸೂಪ್ ಗಟ್ಟಿ ಮತ್ತು ಟೇಸ್ಟಿ ಆಗಲು ಅದರಲ್ಲಿ ಸ್ವಲ್ಪ ಬ್ರೆಡ್ ತುಂಡುಗಳನ್ನು ಹಾಕಿ ಮಿಕ್ಸಿ ಮಾಡಿ. ಮೊಸರು ಗಟ್ಟಿಯಾಗಿ ಸರಿಯಾಗಿ ಹೊಂದದಿದ್ದರೆ 1 ಚಪ್ಪಟೆ ತಟ್ಟೆಯಲ್ಲಿ ನೀರು ತೆಗೆದುಕೊಂಡು ನಂತರ ಅದರಲ್ಲಿ ಮೊಸರು ಇರುವ ಪಾತ್ರೆಯನ್ನು 1 ಗಂಟೆ ಇಟ್ಟು ಬಿಡಿ. ನೆನಪಿರಲಿ, ತಟ್ಟೆಯನ್ನು ಅಲ್ಲಾಡಿಸಬೇಡಿ. ಅಕ್ಕಿಯನ್ನು ಕೀಟಗಳಿಂದ ರಕ್ಷಿಸಲು ಬೇವಿನ ಎಲೆಗಳನ್ನು ಅಕ್ಕಿಯ ಜೊತೆಗೆ ಇರಿಸಿ. ಸಮೋಸ ಹಿಟ್ಟನ್ನು ಕಲಿಸುವಾಗ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ. ಸಮೋಸ ಗರಿಗರಿಯಾಗುತ್ತದೆ. ಈರುಳ್ಳಿ ಹೆಚ್ಚಿದ ನಂತರ ಅದರ ವಾಸನೆಯು ತಕ್ಷಣಕ್ಕೆ ಹೋಗಲು ಸ್ವಲ್ಪ ಅಡಿಗೆ ಸೋಡಾವನ್ನು ಕೈಯಲ್ಲಿ ತೆಗೆದುಕೊಂಡು ಉಜ್ಜಿಕೊಳ್ಳಿ. ಹಾಲನ್ನು ಕುದಿಸುವಾಗ ಹಾಲಿನ ಪಾತ್ರೆಯ ಮೇಲೆ ಮರದ ಚಮಚವನ್ನು ಇಟ್ಟರೆ ಹಾಲು ಉಕ್ಕಿ ಚೆಲ್ಲುವುದಿಲ್ಲ. ಮಾವಿನಕಾಯಿ ಉಪ್ಪಿನಕಾಯಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿದರೆ ಅದರ ರುಚಿಯೇ ಬೇರೆ. ಯಾವುದೇ ಮಸಾಲೆ ಪುಡಿ, ಖಾರದ ಪುಡಿ ಅಥವಾ ಸಾಂಬಾರ್ ಪುಡಿ ಬೇಗ ಹಾಳಾಗಬಾರದು ಎಂದರೆ ಅದಕ್ಕೆ ಕಲ್ಲುಪ್ಪು ಸೇರಿಸಿ. ಹಾಲಿನಿಂದ ದಪ್ಪಕೆನೆಯನ್ನು ತೆಗೆಯಲು ಹಾಲನ್ನು ಚೆನ್ನಾಗಿ ಕುದಿಸಿ ತಣ್ಣಗಾದ ನಂತರವೇ ಫ್ರಿಜ್ಜಿನಲ್ಲಿರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.